ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿ. ಇಲ್ಲಿರೋದು ಅಸಲಿ ವಿಚಾರ. ಪೊಲೀಸರನ್ನ ಕಂಡಾಗ ಆಕೆ ಮಾಡಿದ್ದೇನು ಅನ್ನೋದಕ್ಕೆ ಗಾಬರಿಯಾಗಿ ಅಂತ ನಿಂತ್ಕೊಳ್ತಾಳಂತೆ ಪ್ರಿಯಾಂಕಾ. ನಾನೇನು ಮಾಡಿಲ್ಲ, ನಾನು ಅಮಾಯಕಿ ಅಂತ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ, ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ. ನಾನೇನೂ ಮಾಡಿಲ್ಲ, ಮೋಹನ್ಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾಟಕ. ಮೀಡಿಯಾದಲ್ಲಿ ಬರ್ತಿದ್ದೆಲ್ಲ ಕೂಡ ಸುಳ್ಳು. FSL ರಿಪೋರ್ಟ್ ಕೊಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೋರಿಸಿ, ನಾನು ಆಕೆಯನ್ನ ಕೊಲೆ ಮಾಡಿಲ್ಲ ಅಂತ ನಾಟಕ. ಮಗಳನ್ನ ಸಾಯಿಸುವಷ್ಟು ಕಟುಕಿ ನಾನಲ್ಲ ಅಂತ ನೌಟಂಕಿ ನಾಟಕ ಆಡೋದಕ್ಕೆ ಪ್ರಿಯಾಂಕಾ ಶುರು ಮಾಡ್ತಾಳೆ. ಜೊತೆಗೆ ಮೋಹನ್ ಬಗ್ಗೆಯೂ ಒಂದಷ್ಟು ಸಾಫ್ಟ್ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡ್ತಾಳಂತೆ ಪ್ರಿಯಾಂಕಾ. ನನಗೆ ಶುಗರ್ ಇದೆ, ಟೆನ್ಷನ್ ಕೊಡಬೇಡಿ. ಬೆಳಿಗ್ಗೆ 6 ಗಂಟೆ 10 ನಿಮಿಷಕ್ಕೆ ಸುಸ್ತು ಬಂದಂತೆ ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ ಪ್ರಿಯಾಂಕಾ. ಈ ವೇಳೆ ಏನನ್ನೂ ಹೇಳದೆ ವಿಚಾರಿಸದೆ ಸುಮ್ಮನೆ ಬರುವಂತೆ ಪೊಲೀಸರು ತಾಕೀತು ಮಾಡ್ತಾರೆ. ಸುಸ್ತಾಗಿದೆ ಅಂತ ನಾಟಕ ಆಡಿ ಕಾರ್ನಲ್ಲಿ ಕೂತ್ಕೊಳ್ತಾಳಂತೆ ಪ್ರಳಯಾಂತಕಿ ಪ್ರಿಯಾಂಕಾ. ಕಾರ್ನಲ್ಲಿ ಪೊಲೀಸರನ್ನ ಕೇಳಿದೆಯೇ ಆಕೆ ಹೇಳಿದ ಮರ್ಡರ್ ಮಿಸ್ಟ್ರಿ ಏನು ಪೊಲೀಸರು ಕೇಳಲ್ಲ, ಬಟ್ ಆಕೆಯೇ ಬಾಯಿ ಬಿಡ್ತಾಳೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪಾತಕಿ ಪ್ರಿಯಾಂಕಾಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ಕಾರಲ್ಲಿ ಕೂತ್ಕೊಂಡಂತಹ ಪ್ರಿಯಾಂಕಾ ಪೊಲೀಸರು ಪ್ರಶ್ನೆ ಮಾಡದೆ ಏನೂ ಕೇಳದೆ ಮಗಳ ಕೊಲೆಯ ಮಿಸ್ಟ್ರಿಯನ್ನ ಆಕೆಯೇ ಬಾಯಿ ಬಿಟ್ಲಾ ಕಾರಲ್ಲಿ, ಪೊಲೀಸರ ಕಾರಲ್ಲಿ? ಇದು ಪ್ರಶ್ನೆ. ಆ ಕುರಿತ ಡೀಟೇಲ್ಸ್ ಕೆಲವೇ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಎನಿವೇ, ಇಲ್ಲಿರೋದು ಅಸಲಿ ವಿಚಾರ. ಪೊಲೀಸರು ಚಿರಂತ ಜೊತೆಗೆ ಮನೆಗೆ ಹೋದಾಗ ಪ್ರಿಯಾಂಕಾ ಪೊಲೀಸರನ್ನ ಕಂಡಾಗ ಆಕೆ ಮಾಡಿರುವಂತಹ ನಾಟಕ ಎಂತದ್ದು ಅಂದ್ರೆ, ಮಗಳನ್ನ ಕೊಲೆ ಮಾಡುವಂತಹ ಕಟುಕಿ ನಾನಲ್ಲ, ಮಗಳನ್ನ ಕೊಲೆ ಮಾಡಿಲ್ಲ, ಇದರಲ್ಲಿ ನಂದೇನೂ ತಪ್ಪಿಲ್ಲ, ನನ್ನ ಪಾತ್ರವೇ ಇಲ್ಲ ಅಂತ ನಾಟಕ ಶುರು ಮಾಡ್ತಾಳೆ. ತದನಂತರದಲ್ಲಿ ನನಗೆ ಶುಗರ್ ಇದೆ, ಸುಸ್ತಾಗ್ತಾ ಇದೆ ಅಂತ ಪೊಲೀಸರ ಮುಂದೆಯೇ ನಾಟಕ ಆಡೋದಕ್ಕೆ ಶುರುವಾಗುತ್ತೆ. ಪೊಲೀಸರು ಏನೂ ಮಾತನಾಡದೆ ಏನೂ ಕೇಳದೆ ಮೊದಲು ಕಾರ್ ಹತ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ದು. ಕಾರಲ್ಲಿ ಕೂತ್ಕೊಂಡ ನಂತರ ಪ್ರಿಯಾಂಕಾ ಪೊಲೀಸರು ಪ್ರಶ್ನೆನೂ ಮಾಡಿಲ್ಲ, ವಿಚಾರಣೆನೂ ಮಾಡಿಲ್ಲ, ಕೊಲೆ ಕೇಸ್ನ ವಿಚಾರಣ ಪ್ರಸ್ತಾಪ ಕೂಡ ಮಾಡಲಿಲ್ಲ. ಆದರೆ ಆಕೆಯೇ ಮಗಳ ಕೊಲೆಯ ಮಿಸ್ಟ್ರಿಯನ್ನ ಬಾಯ್ಬಿಟ್ಲಾ ಅನ್ನೋದೇ ಇಲ್ಲಿ ಪ್ರಶ್ನೆ ಪೊಲೀಸರ ಮುಂದೆ. ಹಾಗಾದ್ರೆ ಕಾರ್ನಲ್ಲಿ ಆಕೆ ಹೇಳಿರುವಂತಹ ಸತ್ಯ ಏನು? ಆಕೆ ಪೊಲೀಸರ ಮುಂದೆ ಮಾತನಾಡಿರುವಂತಹ ಪರಿ ಹೆಂಗಿತ್ತು? ಮಗಳ ಕೊಲೆಯ ರಹಸ್ಯವನ್ನ ಬೆಳಕಿಗೆ ತಂದಂತಹ ರೀತಿ ಹೆಂಗಿತ್ತು? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಹೋಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಈ ಕಥೆಯನ್ನ ನೋಡ್ತಾ ಹೋದ್ರೆ. ಎನಿವೇ, ಇದರ ಮಧ್ಯದಲ್ಲಿ ಜೀವ ಹೋಗಿರೋದು ಒಬ್ಬ ಪುಟ್ಟ ಬಾಲಕಿಯದ್ದು. ಏನು ಅರಿಯದ ಕಂದಮ್ಮ, ಬದುಕಿ ಬಾಳಬೇಕಾದಂತಹ ಕಂದಮ್ಮನ ಜೀವ ತೆಗೆದುಕೊಂಡ್ರಲ್ಲ, ಇವರಿಬ್ಬರಿಗೂ ಕೂಡ ನಾಚಿಕೆ ಆಗಬೇಕು. ಹೆತ್ತ ತಾಯಿ ಅನ್ನೋದಕ್ಕೂ ಕೂಡ ಬಹಳ ಅಸಹ್ಯ ಅನ್ಸುತ್ತೆ. ಪ್ರಿಯಾಂಕಾಳನ್ನ ಹಂಗೆ ಕರೆಯೋದಕ್ಕೂ ಕೂಡ ಅಸಹ್ಯ ಅನ್ಸುತ್ತೆ. ಎನಿವೇ, ಕೊಲೆಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಇನ್ಸೈಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.